ನನ್ನ ಸೀಮಂತ ಊರಲ್ಲಿರೋದ್ರಿಂದ ನಾಳೆನೇ ನಾವು ಊರಿಗೆ ಓಡ್ತಿದ್ದೀವಿ ಬೆಂಗಳೂರಿಂದ. ಒಂದು 2 ದಿನ ಮುಂಚೆನೇ ಹೋಗ್ತಿದ್ದೀವಿ. ಬಿಕಾಸ್ ಊರಲ್ಲಿ ನಮಗೂ ಕೂಡ ಸುಮಾರಷ್ಟು ಕೆಲಸಗಳಿದಾವೆ. ಊರಿಗೆ ಹೋಗೋದಕ್ಕಿಂತ ಮುಂಚೆ ಒಂದ್ಸರಿ ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ಸಂಜೆ ಹಂಗೆ ನಾವು ಹಾಸ್ಪಿಟಲ್ಗೆ ಓಡ್ತಿದ್ದೀವಿ. ಸುಮಾರಷ್ಟು ಟೈಮ್ ಇತ್ತು, ಅಂದರೆ ಡಾಕ್ಟರ್ ಬರೋಕ್ಕೆ ಇನ್ನೂ ಆಲ್ಮೋಸ್ಟ್ 1 ಅವರ್ ಟೈಮ್ ಇತ್ತು ನಮಗೆ. ಹಾಗಾಗಿ ವಿಶಾಲ್ ಮಾರ್ಟಲ್ಲಿ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಅಂದ್ಬಿಟ್ಟು ಮಾರ್ಟಿಗೆ ಬಂದ್ವಿ. ಕಿಡ್ಸ್ ಕಲೆಕ್ಷನ್ಸ್ ಇಲ್ಲಿ ಚೆನ್ನಾಗಿರುತ್ತೆ ಅಂತ ನಾನು ಕೇಳ್ಪಟ್ಟಿದ್ದೆ, ಹಾಗಾಗಿ ನೋಡೋಣ ಅಂತ ಬಂದೆ. ಆ್ಯಕ್ಚುಲಿ ಚೆನ್ನಾಗಿತ್ತು, ಮಕ್ಕಳು ಬಟ್ಟೆ ಎಲ್ಲನೂ, ಆ್ಯಂಡ್ ತುಂಬ ರೀಸನಬಲ್ ಪ್ರೈಸಲ್ಲಿ ಕೂಡ ಇತ್ತು. ನನಗೆ ಏನೇನು ನೀಡಿದೆಯೋ ಅಷ್ಟು ಮಾತ್ರ ನಾನು ಪರ್ಚೇಸ್ ಮಾಡಿದೆ. ಬಟ್ಟೆಗಳೆಲ್ಲ ಏನು ತೊಗೊಳ್ಲಿಲ್ಲ, ಯಾಕಂದರೆ ನಾನು ಆಲ್ರೆಡಿ ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ದೆ. ಆ್ಯಂಡ್ ಕೆಲವೊಂದು ಐಟಮ್ಸ್ ನನಗೆ ಕ್ವಾಲಿಟಿ ಕೂಡ ಇಷ್ಟ ಆಗಲಿಲ್ಲ, ಹಾಗಾಗಿ ಸ್ವಲ್ಪ ಮಾತ್ರ ತೊಗೊಂಡೆ ಅಷ್ಟೇ. ಪರ್ಚೇಸಿಂಗ್ ಎಲ್ಲ ಮುಗಿಸಿ ಬಿಲ್ ಹಾಕ್ಸ್ಕೊಂಡು ಅಲ್ಲೇ ನಿಯರ್ ಬೈ ಒಂದು ಹೋಟೆಲಲ್ಲಿ ಸ್ವಲ್ಪ ಸ್ನ್ಯಾಕ್ಸ್ನ ತಿಂದ್ಕೊಂಡು ನೆಕ್ಸ್ಟ್ ನಾವು ಡೈರೆಕ್ಟ್ ಹೋಗಿದ್ದು ಹಾಸ್ಪಿಟಲ್ ಹತ್ರ. ಅಲ್ಲಿ ನಮ್ಮ ಕೆಲಸಗಳೆಲ್ಲ ಮುಗಿಸ್ಕೊಂಡು ಒಂದು ಡೆಟಾಲ್ ಬೇಕಿತ್ತು, ಅದನ್ನು ಕೂಡ ತೊಗೊಂಡು ಬಂದ್ವಿ. ವಿಶಾಲ್ ಮಾರ್ಟಲ್ಲಿ ಏನೇನು ಪರ್ಚೇಸ್ ಮಾಡಿದೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಟವಲ್ಸ್ ತೊಗೊಂಡೆ 2. ತುಂಬ ಜನ ನನ್ನ ಟವಲ್ಸ್ ಕೂಡ ಲಿಂಕ್ಸ್ ಕೇಳ್ತಿರ್ತೀರಾ, ಅದನ್ನು ನಾನು ವಿಶಾಲ್ ಮಾರ್ಟಲ್ಲಿ ಪರ್ಚೇಸ್ ಮಾಡಿದ್ದು. ಟವಲ್ಸ್ ತುಂಬಾನೇ ಚೆನ್ನಾಗಿರುತ್ತೆ, ಅಲ್ಲಿ ತುಂಬಾ ಸಾಫ್ಟ್ ಆಗಿ ಅಂಡ್ ವಾಟರ್ ಕೂಡ ಕ್ವಿಕ್ ಆಗಿ ಅಬ್ಸರ್ವ್ ಆಗುತ್ತೆ. ಅದಾದ್ಮೇಲೆ ಲಂಗೋಟ್ಸ್ ತಗೊಂಡೆ, ನಾನು 4 ತಗೊಂಡಿದ್ದೀನಿ. 4 ಕಲರ್ ಇದ್ದಿದ್ದು. ನನಗೆ ಸೈಜ್ ಆಪ್ಷನ್ಸ್ ತುಂಬಾನೇ ಕನ್ಫ್ಯೂಷನ್ ಇತ್ತು, ಯಾವ ಸೈಜ್ ತಗೋಬೇಕು ಅಂತ. ನ್ಯೂ ಬಾರ್ನ್ ಸೈಜ್ ಯಾವುದಿದೆ ಅಂತ ಕೇಳಿ ನಾನು ಅದರಲ್ಲೇ ಪರ್ಚೇಸ್ ಮಾಡಿದೆ. ಇವತ್ತಿನ ವ್ಲಾಗ್ ಇದಾಗಿತ್ತು. ನಾಳೆ ಮತ್ತೆ ಸಿಗೋಣ.